ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ವ್ಲಾಗ್. ಇವತ್ತು ಒಂದು ಮೈಸೂರು ಹೋಗ್ತಾ ಇದೀವಿ. ಮೈಸೂರಲ್ಲಿ ಗಾಡಿ ಒಂದು ಎಫ್ ಸಿ ಇದೆ. ಹಂಗೆ ಸುಮ್ಮನೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಫ್ರೆಂಡ್ ಇದ್ದಾನೆ, ರೇಣು ಅಂತ ಹೇಳ್ಬಿಟ್ಟು. ಸೊ ಇವಾಗ ಮೈಸೂರು ಹೊರಟಿದೀವಿ, ಬನ್ನಿ. ಏನ್ ನೀವು ನೋಡ್ತಾ ಇದ್ದೀರಾ, ಇದು ಸುಂಟಿಕೊಪ್ಪ ಟೌನ್. ಇದು ಅಲ್ಲಿ ನಮ್ಮ ಮನೆ ಹತ್ರ ಕೆಳಗಡೆ ಇಳಿಬೇಕಾದ್ರೆ ರೋಡ್ ಅಲ್ಲಿ ಸೈಡ್ ಅಲ್ಲಿ ಫ್ಲೆಕ್ಸ್ ಇಟ್ಟಿದ್ದಾರೆ. ಬಟ್ ಅದ್ರಲ್ಲಿ ಏನಂತ ಹೇಳಿದ್ರೆ ಲೆಫ್ಟ್ ಸೈಡ್ ಇಂದ ಬರೋ ಗಾಡಿಗಳೇ ಕಾಣಲ್ಲ, ಫ್ಲೆಕ್ಸ್ ಇಂದ ಆಗ್ಬಿಟ್ಟು. ಅದು ತುಂಬಾ ಕೆಳಗಡೆ ಇಳಿದ್ಮೇಲೆ ಮತ್ತೇನೆ ಗಾಡಿ ಕಾಣೋದು. ಒಂದು ಹೇಗೆ ಅಂತ ಹೇಳಿದ್ರೆ ದಾರಿನ ಮರೆಮಾಚಿ ಫ್ಲೆಕ್ಸ್ ಕಟ್ಟಿದ್ದಾರೆ ಅಲ್ಲಿ. ಆ ವಿಡಿಯೋ ನಾನು ಇಲ್ಲಿ ಆಡ್ ಮಾಡ್ತೀನಿ, ನೋಡ್ಬೋದು ನೀವು. ಕೊಡಗಿನಲ್ಲಿ ಈಗ ಒಂದು ಕಳೆದ 2 ದಿನದಿಂದ ಮಳೆ ಸ್ಟಾರ್ಟ್ ಆಗಿದೆ. ಕಂಟಿನ್ಯೂಸ್ಲಿ ಮಳೆ ಬರ್ತಾ ಉಂಟು ಈಗ. ಇವಾಗ ಎಲ್ಲಿದೆ ಅಂತ ಹೇಳಿದ್ರೆ ಆನೆಕಲ್ ಹತ್ರ ತಲುಪೋದು. ಇಲ್ಲಿ ಯಾವಾಗ ನೋಡಿದ್ರು ಆನೆಗಳದ್ದು ಕಾಟನೆ ಇಲ್ಲಿ ಸೀಸನ್ ಟೈಮಲ್ಲಿ. ಈಗ ಸ್ವಲ್ಪ ಹಲಸಿನಕಾಯಿ ಸೀಸನ್ ಆಗಿದ್ದಕ್ಕೆಲ್ಲ ತೋಟದೊಳಗೆ ಇರುತ್ತೆ, ಅಷ್ಟಾಗಿ ಅದು ಬರಲ್ಲ. ಒಂದು ಕಳೆದ ತಿಂಗಳ ಆಚೆ ತಿಂಗಳೆಲ್ಲ ಸ್ವಲ್ಪ ಒಂದು ಬೈಕ್ ಅವನ್ನೆಲ್ಲ ಎದ್ರಿ ಒಂದು ಬೈಕ್ ನ ಬಿಟ್ಟೆಲ್ಲ ಓಡಿ ಹೋಗಿದ್ದ. ಮೇನ್ ರೋಡ್ ಅಲ್ಲಿ ಆಗಿದೆ ಇದು. ಮಳೆ ಬಂದ್ರೇನೆ ಈ ಆನೆಕಲ್ ರೋಡ್ ಫುಲ್ ಗ್ರೀನರಿ ಆಗಿರುತ್ತೆ. ನೋಡ್ಬೋದು ನೀವು, 2 ಕಡೆನೂ ಫುಲ್ ಗ್ರೀನರಿ. ಗೈಸ್, ಈಗ ಕುಶಾಲನಗರ ತಲುಪಿ ಆಯ್ತು. ನೋಡಿ ಎಫ್ ಸಿ ಮಾಡಕ್ಕೆ ಎಷ್ಟೊಂದು ತರ ಇದಿದೆ ಅಂತ ಹೇಳ್ಬಿಟ್ಟು. ಇವೆಲ್ಲ ಎಫ್ ಸಿ ಮಾಡ್ಬೇಕಂದ್ರೆ ತುಂಬಾನೇ ಖರ್ಚಿದೆ ಕರ್ನಾಟಕದಲ್ಲಿ ಎಲ್ಲ ಬೋರ್ಡ್ಗಳಿಗೆ. ಈಗೆಲ್ಲ ಪ್ಯಾನಿಕ್ ಬಟನ್, ರೀಚಾರ್ಜ್ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾರೆ. ಬಟ್ ಆಂಧ್ರದಲ್ಲಿ ಮಾಡುವಾಗ ಮಾತ್ರ ಅಲ್ಲಿ ಪ್ಯಾನಿಕ್ ಬಟನ್ ಇಲ್ಲ, ಏನಿಲ್ಲ. ಸ್ಟಿಕ್ಕರ್ ಒಂದು ಕರೆಕ್ಟ್ ಆಗಿದ್ರೆ ಸಾಕು. ಸ್ಟಿಕ್ಕರ್ ಮತ್ತೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಆಂಧ್ರದಲ್ಲಿ ಎಫ್ ಸಿ ಆಗುತ್ತೆ. ನಿಮ್ಗೆ ಯಾವುದೇ ತರ ಪ್ಯಾನಿಕ್ ಬಟನ್ ಆಗಲಿ, ಪ್ಯಾನಿಕ್ ಬಟನ್ ಸರ್ಟಿಫಿಕೇಟ್ ಆಗಲಿ ಯಾವುದೇ ತರದ್ದು ಕೇಳೋದಿಲ್ಲ, ಹೋದಂಗೆ ನಿಮ್ಗೆ ಎಫ್ ಸಿ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಅದಿಲ್ಲದೆ ನಿಮಗೆ ಪ್ಯಾನಿಕ್ ಬಟನ್ ರೀಚಾರ್ಜ್ ಮಾಡದೆ ನಿಮಗೆ ಎಫ್ ಸಿ ಆಗೋದಿಲ್ಲ. ಕುಶಾಲನಗರ ಬಂದಾಯ್ತು. ಕೊಡಗಲ್ಲಿ ಇವಾಗ ರೈನ್ ಅಪ್ಡೇಟ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಒಂದು 2 ದಿನದಿಂದ ಮಳೆ ಇದೆ. ಮುಂದಕ್ಕೆ ಮಳೆ ಹೊಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಉಂಟು ಮುಂದಕ್ಕೆ. ಎಲ್ಲರಿಗೂ ಕಷ್ಟನೇ, ಟೂರಿಸ್ಟ್ಗೂ ಕಷ್ಟ, ವ್ಯವಸಾಯಕ್ಕೂ ಕಷ್ಟ, ಪ್ರತಿಯೊಂದಕ್ಕೂ ಕಷ್ಟ ಆಗುತ್ತೆ. ಮಳೆ ಇದ್ರೇನೆ ಎಲ್ಲ. ಮಳೆ ಇಲ್ಲ, ಬರೀ ಎಫ್ ಸಿಗಾಗಿ ಮೈಸೂರು ಹೋಗ್ತಿದ್ದೀರಾ ಅಂತ ತಿಳ್ಕೊಬಹುದು. ಬಟ್ ಬರೀ ಎಫ್ ಸಿ ಎಲ್ಲ, ಬೇರೆ ಒಂದು ಸ್ವಲ್ಪ ಬೇರೆ ಕೆಲ್ಸನೂ ಇದೆ. ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹಂಗೆ ಮೈಸೂರೇ ಎಫ್ ಸಿ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು. ಮಡಿಕೇರಿಯಲ್ಲಿ ನಮ್ಮ ಕಡೆ ಎಲ್ಲ ತುಂಬಾ ಹೆವಿ ಕಾಸ್ಟ್ಲಿ, ಎಫ್ ಸಿಗೆ ಮಾತ್ರ ತುಂಬಾನೇ ಕಾಸ್ಟ್ಲಿ. ನಾನು ಮೈಸೂರಲ್ಲಿ ಆ ಬ್ರೋಕರ್ ನಂಬರ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರು ಮೈಸೂರು ಡ್ರಾಪ್ ಆದಾಗ ಅಲ್ಲಿ ಹೋಗಿ ಸಂಜೆ 5 ಗಂಟೆ ಆದ್ರೂ ತೊಂದರೆ ಇಲ್ಲ. ಬಟ್ ಅವರಿಗೆ ಬೆಳಿಗ್ಗೆ ಒಂದ್ಸಲ ಫೋನ್ ಮಾಡಿದ್ರೆ ಅವ್ರು ಚಲನ್ ಗಿಲನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಸಂಜೆ ನೀವು ಹೋದಂಗೆನೆ ಅಲ್ಲಿ ಎಫ್ ಸಿ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಯಾವ್ದೇ ತರ ಪಿರಿಯಾಪಟ್ಟಣ ಎಲ್ಲ ಭಯಂಕರ ಹಿಂಸೆ ರೋಡಪ್ಪ. ಅಲ್ಲಿ ಬೈಕರು ಅಡ್ಡಾಟ ಬಂದ್ಬಿಡ್ತಾರೆ. ಅಲ್ಲ, ಆಟೋದವ್ರದಷ್ಟಿಲ್ಲ, ಬರೀ ಬೈಕವ್ರದ್ದು. ಬೈಕವ್ರು ಏನ್ ನೋಡಲ್ಲ, ಹೆಲ್ಮೆಟ್ ಗಿಲ್ಮೆಟ್ ಅದೇನಿಲ್ಲ. ಒಟ್ರಾಸಿ ಬಂದ್ಬಿಡ್ತಾರೆ ಅಷ್ಟೇ. ಸುಮ್ಮನೆ ರೋಡ್ ಮಾಡ್ತಾರೆ, ಮತ್ತೆ ರೋಡ್ನ ಈ ತರ ಅಡ್ಡಾಕ್ತಾರೆ ಗೈಸ್, ನೋಡ್ಬೋದಲ್ಲ. ಸುಮ್ಮನೆ ಮಳೆಗಾಲದಲ್ಲಿ ಈ ತರ ರೋಡ್ ಕೆಲಸ ಮಾಡ್ತಾರೆ. ಮತ್ತೆ ಏನಕ್ಕೆ ರೋಡ್ ಮಾಡ್ತಾರೆ, ಮತ್ತೆ ಏನಕ್ಕೆ ಆಗಿದ್ದಾರೆ ಅಂತ ಒಂದು ಗೊತ್ತಾಗಲ್ಲ. ಕುಶಾಲನಗರದಲ್ಲೂ ಮಳೆ ಇದೆ ಲೈಟ್ ಆಗಿ. ಸಾಧಾರಣ ನಮ್ಮ ಕಡೆ ಎಲ್ಲ ಮಳೆ ಬರೋಗಿಲ್ಲ, ಅಷ್ಟು ಮಳೆ ಇರಲ್ಲ. ಬಟ್ ಮಳೆ ಇಲ್ಲ, ಕಡಿಮೆ ಇದೆ. ನಮ್ಮ ಮೈಸೂರಲ್ಲೆಲ್ಲ ಯಾವ ತರ ಮಳೆ ಇದೆ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಕುಶಾಲನಗರದಲ್ಲಿ ಒಂದು ಹಳೆ ಸೇತುವೆನ ಮೊನ್ನೆ ಓಪನ್ ಮಾಡಿದ್ರು, ಅದನ್ನ ಸ್ವಲ್ಪ ಚಂದ ಮಾಡಿದ್ದಾರೆ. ಅದರದೊಂದು ತೋರಿಸ್ತೀನಿ ನಾನು ನಿಮಗೆ ಈಗ. ಸೊ ಅಲ್ಲಿ ನೋಡ್ತಾ ಇದೀರಲ್ಲ, ಆ ಸೇತುವೆನ, ಹಳೆ ಸೇತುವೆ ಅದು.
ಮೊದಲು ಇದ್ದಂಥದ್ದು. ಇವಾಗ ಒಂದು ಉದ್ಯಾನವನ ಮಾಡಿದ್ದಾರೆ, ಕಾವೇರಿ ರೋಟರಿ ಅಂತ ಹೇಳ್ಬಿಟ್ಟು ಒಂದು ಉದ್ಯಾನವನ ಮಾಡಿದ್ದಾರೆ. ಸಂಜೆ ಸಂಜೆ ಒಂದು ಫುಲ್ ಲೈಟಿಂಗ್ ಫುಲ್ ಆಗಿ ಚೆನ್ನಾಗಿರ್ತದೆ ಅಂತ ಪಾರ್ಕ್ ತರ ಮಾಡಿದ್ದಾರೆ. ಪಾರ್ಕ್ ಅಂದ್ರೆ ಬೆಂಚ್ ಅಲ್ಲಿ ಕೂತು ರೆಸ್ಟ್ ಮಾಡ್ಬೋದು. ಬೆಳಿಗ್ಗೆ ವಾಕಿಂಗ್ ಬಂದಾಗೆಲ್ಲ ಒಂದು ಚೆನ್ನಾಗಿರುತ್ತೆ ವಾಕಿಂಗ್ ಮಾಡ್ಲಿಕ್ಕೆ, ನೋಡ್ಬೋದು. ಇದು ಕಾವೇರಿ ಸ್ಟ್ಯಾಚು. ಇಲ್ಲಿಗೆ ಕೊಡಗು ಮುಗೀತು. ಇನ್ನು ಮೈಸೂರು ಜಿಲ್ಲೆ ಪ್ರಾರಂಭ. ಬಟ್ ಇಲ್ಲಿ ಬರುವಾಗ ಯಾವತ್ತು ನೀವು ಅಬ್ಸರ್ವ್ ಮಾಡ್ಬೇಕಿಲ್ಲ, ಒಂದು ಕ್ಯಾಮ್ರಾ ಇದೆ, ಬಟ್ ವರ್ಕಿಂಗ್ ಇದೆಯಾ ಏನೋ ಗೊತ್ತಿಲ್ಲ. ಸೀಟ್ ಬೆಲ್ಟ್ ಅಂತ ಕಂಪಲ್ಸರಿ ಇಬ್ರು ಹಾಕ್ಲೇಬೇಕು ಮೈಸೂರು ರೋಡಲ್ಲಿ ಬಂದ ಮೇಲೆ. ಮುಂದೆ ರೋಡ್ ಕೆಲಸ ಎಲ್ಲ ಆಗ್ತಾ ಇದೆ. ರೋಡ್ ಕೆಲಸ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ತುಂಬಾ ಸ್ಲೋ ಆಗಿ ನಡೀತಾ ಉಂಟು. ಬನ್ನಿ ನೋಡುವ ಇವಾಗ ಎಷ್ಟಾಗಿದೆ, ಎಲ್ಲಿ ಗಂಟೆ ಬಂದಿದೆ ಅಂತ ರೋಡ್ ಕೆಲಸ. ನಾವು ಎಲ್ಲಾ ತರ ಟ್ಯಾಕ್ಸ್ ಅದು ಇದು ಅಂತ FC ಅಂತ ಹೇಳ್ಬಿಟ್ಟು ಎಲ್ಲಾ ತರನು ಎಲ್ಲ ಬೋರ್ಡ್ ಒಂದು ಇದ್ ಮಾಡ್ಲಿಕ್ಕೆ ನಾವು ಅಷ್ಟೊಂದು ಖರ್ಚು ಮಾಡ್ತೀವಿ. ಆದ್ರೆ ಬೆಂಗಳೂರಲ್ಲಿ ಯಾವ ತರ ಮಾಡ್ತಿದ್ರು ಅಂತ ಹೇಳಿದ್ರೆ, ಎಲ್ಲಾ ವೈಟ್ ಬೋರ್ಡ್ ಗಳನ್ನ ಸೆಲ್ಫ್ ಡ್ರೈವ್ ಕೊಡ್ತಾ ಇದಾರೆ. ITBT ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಕಾರ್ಗಳನ್ನ ಬಂದು ಝೂಮಿಗೆ ಮತ್ತೆ ಬೇರೆ ಬೇರೆ ಇದಕ್ಕೆಲ್ಲ ಅಟ್ಯಾಚ್ ಮಾಡಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ವೈಟ್ ಬೋರ್ಡ್ ನ ಸೆಲ್ಫ್ ಡ್ರೈವ್ ಆಗಿ ಕೊಡ್ತಾ ಇದಾರೆ. ಈಗ ಈ ಕಡೆ ಮಡಿಕೇರಿಗೆ ಬರ್ತಿರೋದು 99% ವೈಟ್ ಬೋರ್ಡ್ ಗಳು ಎಲ್ಲ ಸೆಲ್ಫ್ ಡ್ರೈವ್. ನಮಗೆ ಅದು ಹೇಗೆ ಅಂತ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಕೇಳೋದಾದ್ರೆ, ಅವರ ಕಸ್ಟಮರ್ ಒಂದು ಹಿಂದಿಯವರಾಗಿರ್ತಾರೆ, ಇಲ್ಲ ತೆಲುಗವರಾಗಿರ್ತಾರೆ, ಇಲ್ಲ ತಮಿಳವರಾಗಿರ್ತಾರೆ. ಅವರಿಗೆ ಒಂದು ಚೂರು ಕನ್ನಡನೂ ಬರಲ್ಲ, ಬಟ್ ಗಾಡಿ ಮಾತ್ರ KA ರಿಜಿಸ್ಟ್ರೇಷನ್ ಆಗಿರುತ್ತೆ. ಹಿಂಗೆ ಅವ್ರಿಗೆ ಗೊತ್ತಾಗೋದು ಟೂರಿಸ್ಟ್ ಸೆಲ್ಫ್ ಡ್ರೈವ್ ತಗೊಂಡ್ ಬಂದಿರೋದು ಅಂತ. ಈ ನಡುವೆ ಕೂಡ 2 ಆಕ್ಸಿಡೆಂಟ್ ಆಯ್ತು. ಸುಂಟಿಯಪ್ಪಲ್ಲಿ ಬರ್ಚುಡ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಅದ್ರಲ್ಲಿ ನೋಡಿದ್ರೆ 2 ಜನದ ಕಾಲ್ ಕಟ್ ಆಗಿದೆ. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ನಾವುಗಳು ಏನಕ್ಕೆ ಎಲ್ಲ ಬೋರ್ಡ್ ಮಾಡ್ಕೊಂಡು ಟ್ಯಾಕ್ಸಿ ಓಡಿಸ್ಬೇಕಂದ್ರೆ ಗೊತ್ತಿಲ್ಲ. ಸುಮ್ಮನೆ ವೇಸ್ಟ್. ನಾವೇನು ಗೌರ್ಮೆಂಟ್ ನ ಸಾಕಾಗ್ಬಿಟ್ಟು ಎಲ್ಲ ಬೋರ್ಡ್ ಮಾಡ್ಕೊಂಡು ಓಡಿಸ್ಬೇಕಾ, ಇಲ್ಲ ನಮ್ಮನ್ನ ಸಾಕೊಳಕ್ಕಾಗಿ ನಾವು ಎಲ್ಲ ಬೋರ್ಡ್ ಮಾಡ್ಬೇಕಾ ಗೊತ್ತಿಲ್ಲ. ಯಾರಿಗೆ ಲಾಭ? ಇದು ಗೌರ್ಮೆಂಟ್ಗೆ ಮಾತ್ರ ಲಾಭ, ಜನಸಾಮಾನ್ಯನಿಗೆ ಪೂರ್ತಿ ನಷ್ಟನೇ. ಇದ್ರಲ್ಲಿ ಲಾಭ ಅನ್ನೋ ಒಂದು ರೂಪಾಯಿದು ಲಾಭ ಅನ್ನೋ ಮಾತೇ ಇಲ್ಲ ಇದ್ರಲ್ಲಿ. ಈ ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಮಾಡ್ತಾ ಇದ್ದಾರೆ, ಪ್ಲಸ್ ಸೆಲ್ಫ್ ಡ್ರೈವ್ ಕೊಡ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನಾವು ಕೂಡ ಈ ಎಲ್ಲೋ ಬೋರ್ಡ್ ನ ಬಿಟ್ಟು ವೈಟ್ ಬೋರ್ಡ್ ಮಾಡ್ಕೊಂಡು ಬಾಡಿಗೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಗೆ ಅನಿಸ್ತದೆ. ಮುಂದಿನ ದಿನಗಳಲ್ಲಿ ನಾನ್ ಮಾಡಿದೆ ಹೇಳಕ್ಕಾಗಲ್ಲ ಅದು, ಯಾಕೆಂದ್ರೆ ಈಗಲೇ ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಅಷ್ಟು ಒಂದು ರೂಲ್ಸ್ ಇವ್ರದ್ದು ಎಲ್ಲೋ ಬೋರ್ಡ್ದು. ಪ್ಯಾನಿಕ್ ಬಟನ್ ಹಾಕ್ಬೇಕು, ಮತ್ತೆ ಈ FC ಗೆ ಬಂದ್ಬಿಟ್ಟು ದುಡ್ಡು ಕಾಸ್ಟ್ಲಿ, ಎಲ್ಲಾನು ಕಾಸ್ಟ್ಲಿ. ಅದಕ್ಕೆ ಗಾಯ್ಸ್ ನೀವು ನೋಡ್ಬೋದು, ಇದು ಪಿರಿಯಾಪಟ್ಟಣ ಇದ್ಯಾವ್ದಿದೆ, ಪಿರಿಯಾಪಟ್ಟಣ ರೋಡಲ್ಲಿ ಇದ್ದೀವಿ ಗೈಸ್. ಇಲ್ಲಿ ನೋಡ್ಬೋದು ರೋಡ್ ಕೆಲಸ ಆಗ್ತಿದೆ. ತುಂಬಾ ಮಂದಗತಿ ಅಂತ ಹೇಳಿದ್ರೆ ತುಂಬಾನೇ ಮಂದಗತಿಯಲ್ಲಿ ರೋಡ್ ಕೆಲಸ ಆಗ್ತಾ ಇದೆ. ಅಂತ ದೊಡ್ಡ ಫಾಸ್ಟ್ ಏನಿಲ್ಲ, ತುಂಬಾನೇ ಸ್ಲೋ ಇದೆ ರೋಡ್ ಕೆಲಸ. ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು. ಆ ಹೈಟಿಗೆ ಈ ಕಡೆ ರೋಡ್ ನ ಲೆವೆಲ್ ಮಾಡ್ತಾರೆ. ನೋಡಿ ಎಲ್ಲಿ ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ತುಂಬಾನೇ ಸ್ಲೋ ಆಗಿ ನಡೀತಾ ಉಂಟು ವರ್ಕ್. ಎಲ್ಲ ಜೋಳ ಹಾಕಿದ್ದಾರೆ ನೋಡ್ಬೋದು. ಮೇಲೆಲ್ಲ ಫುಲ್ ಕಾಣ್ತಿರೋದು ಜೋಳ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಡೆ ಮಳೆ ತುಂಬಾನೇ ಕಡಿಮೆ. ಇವಾಗ ಮಳೆ 1-2 ಹನಿ ಬೀಳ್ತಾ ಉಂಟು. ಇಲ್ಲಿ ನಾವು ಮಳೆನೇ ಇಲ್ಲ ಆಕ್ಚುಲಿ. ನೋಡ್ಬೇಕಂದ್ರೆ ರೋಡ್ ಫುಲ್ ಡ್ರೈ ಇದೆ. ಬೆಳಗಿದ್ದು ಬಿಸಿಲು ಹೊಡಿತಿತ್ತು ಕಾಣ್ತದೆ, ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಎಲ್ಲ ಜೋಳ ಹಾಕಿದ್ದಾರೆ, ನೀವು ನೋಡ್ಬೋದು. ಕಂಪ್ಲೀಟ್ ಆಗಿ ಜೋಳ ಇದೆ. ಆಕ್ಚುಲಿ ಇಲ್ಲಿ ಮೇಲ್ಗಡೆ ರೋಡ್ ಹೋಗುತ್ತೆ, ಅಲ್ಲಿ ಕೆಲಸ ಮಾಡ್ತಿದ್ರು ನೋಡಿ.
ಇದೆಲ್ಲ ರೋಡ್ ಆ ಕಡೆ ಆಗಿ ಹೋಗುತ್ತೆ ರೋಡ್. ಇದು ಪಿರಿಯಾಪಟ್ಟಣಕ್ಕೆ ಹೋಗೋದು ಈ ರೋಡ್ ಹಿಂಗೆ ಉಳ್ಕೊಳ್ಳುತ್ತೆ. ಅದು ಬೈಪಾಸ್ ಆಗುತ್ತೆ ಆ ಕಡೆ. ಮೈಸೂರ್ ಹತ್ರ ಒಂದು ಟ್ರಕ್ ಕ್ಯಾಂಟೀನ್ ಇದೆ, ಅಲ್ಲಿ ನಿಲ್ಸ್ಬಿಟ್ಟು ಏನಾದ್ರು ತಿಂದು ಮತ್ತೆ ಮೈಸೂರು ಹೋಗ್ಬೋದು. ಮೈಸೂರು ಹೋಗಿ ಅಲ್ಲಿ ಎಫ್ ಸಿ ಲೇಟ್ ಆಗುತ್ತೆ. ಸೊ ಹೋಗುವಾಗನೇ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಆರಾಮಾಗಿ ಮತ್ತೆ ಎಫ್ ಸಿ ಮಾಡ್ಕೊಂಡು ಬರ್ಬೋದು. ಮತ್ತೆ ಬೇರೆ ಕೆಲಸ ಇದೆ, ಸಿಟಿಗೆ ಬೇರೆ ಹೋಗ್ಬೇಕು, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಲಿಕ್ಕೆ ಟೈಮ್ ಸರಿ ಆಗುತ್ತೆ. ಆ ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಂದಾಯ್ತು ಮೈಸೂರು RTO ಆಫೀಸಿಗೆ. ನೋಡ್ಬೋದು ಗಾಡಿಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು, ತುಂಬಾ ಇದೆ. ವಿಷಯ ಏನಂತ ಹೇಳಿದ್ರೆ, ನಂದು ಬಂದ್ಬಿಟ್ಟು FC ಕಳೆದ ತಿಂಗಳು 18ನೇ ತಾರೀಕಿಗೆ ಏನಾಗಿದೆ, GPS ಪ್ಯಾನಿಕ್ ಬಟನ್ ಅಂತ ಅದೇನೋ ರಿನ್ಯೂವಲ್ ಅಂತ ಹೇಳಿದ್ರು. ರಿನ್ಯೂವಲ್ ಎಲ್ಲ ಮಾಡಿ ಆಗಿದೆ, ಬಟ್ ಇವತ್ತಿನವರೆಗೂ ಅಪ್ಡೇಟ್ ಆಗಿಲ್ಲ. ಇದು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಇದೆ, ದೊಡ್ಡ ಸ್ಕ್ಯಾಮ್ ಇದು. ಭ್ರಷ್ಟಾಚಾರ ಅಂತ ಹೇಳ್ತಾರಲ್ಲ, ಅದು ತುಂಬಾನೇ ಇಲ್ಲಿ ನಡೀತಾ ಉಂಟು ಕರ್ನಾಟಕದ ಗೌರ್ಮೆಂಟ್ ಅಲ್ಲಿ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಪ್ಯಾನಿಕ್ ಬಟನ್ GPS ರೀಚಾರ್ಜ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಯಾಸೆಂಜರ್ ವೆಹಿಕಲ್ಸ್ ಮಾತ್ರ ಇದು ಪ್ರಾಬ್ಲಮ್ ಆಗ್ತಿರೋದು. ಇಲ್ಲಿ ನಿಂತಿರೋ ಗೂಡ್ಸ್ ವೆಹಿಕಲ್ಗಳದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಅದು ಬರುತ್ತೆ. ಇವನ್ ಆಟೋದು ಕೂಡ ಇಲ್ಲಿ FC ಬರುತ್ತೆ. ಈ ಕ್ಯಾಬ್ಗಳಿಗೆ ಮಾತ್ರ ಈಗ ತೊಂದರೆ ಆಗ್ತಿರೋದು. ಆಲ್ರೆಡಿ 18ನೇ ತಾರೀಕಿಗೆ ನಾನು FC ಮಾಡಿದ್ದೀನಿ. ಈ ಜುಲೈ 6ನೇ ತಾರೀಕಿಗೆ ಬಂದು ನಂದು ಎಕ್ಸ್ಪೈರಿ ಇರೋದು. ಎಕ್ಸ್ಪೈರಿ ಇರೋದಕ್ಕೆ ನಾನು ಎಲ್ಲ ಅಡ್ವಾನ್ಸ್ ಆಗಿ ಮಾಡ್ತೀನಿ. ಅದೆಲ್ಲ ಗಾಡಿ ಕೂಡ ಅಪ್ಡೇಟ್ ಆಗಿರುತ್ತೆ ಮೊದಲೇ, 1 ತಿಂಗಳು ಮೊದಲು. ಇದು ಎಲ್ಲ ಕೂಡ ಮಾಡಿ ಆದ್ರೂ ಕೂಡ ಇನ್ನೂ ಇಲ್ಲಿ RTO ಅಲ್ಲಿ ಅಪ್ಡೇಟ್ ಆಗಿಲ್ಲ. ಇವ್ರದ್ದು ಏನಂತ ಹೇಳಿದ್ರೆ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ. ನಾವು ಪ್ಯಾನಿಕ್ ಬಟನ್ ರೀಚಾರ್ಜ್ ಮಾಡಿದ್ರು ಕೂಡ ಅದು ಅಪ್ಡೇಟ್ ಮಾಡದೆ ಇವರು ಅದನ್ನ ಹಂಗೇನೆ ಹೋಲ್ಡ್ ಮಾಡಿ ಇಟ್ಕೊಂಡು 1 ತಿಂಗಳು 1.5 ತಿಂಗಳು ಕಳೆದ ಮೇಲೆ ಸಿಗ್ತಾ ಇರೋದು. ಅಲ್ಲಿ ಗಂಟ ಇವರು ಗಾಡಿ ಓಡಿಸೋದೆ, ಇವರು ದುಡಿಮೆ ಏನ್ ಮಾಡ್ಬೇಕು? ಆಗ ಎಲ್ರಿಗೂ ಪ್ರಾಬ್ಲಮ್ ಅಲ್ವಾ? ಇದನ್ನ ತೆಗಿಬೇಕು. ಬೇರೆ ಯಾವುದೇ ರಾಜ್ಯದಲ್ಲಿ ಆಗ್ಲಿ ನಮ್ಮ ಈ ಪ್ಯಾನಿಕ್ ಬಟನ್ ಆಗ್ಲಿ GPS ಆಗ್ಲಿ ಯಾವುದೂ ಇಲ್ಲ. ಈಗ ಆಂಧ್ರದಲ್ಲಿ ಹೋದ್ರೆ ಆಂಧ್ರದಲ್ಲೂ ಇಲ್ಲ, ತಮಿಳ್ನಾಡಲ್ಲೂ ಇಲ್ಲ. ಯಾಕಂದ್ರೆ ಇದೊಂದು ಗೌರ್ಮೆಂಟ್ ಒಂದು ಸ್ಕ್ಯಾಮ್ ಇದು. ಇವರು ದುಡ್ಡು ಮಾಡ್ಲಿಕ್ಕಾಗಿ ಮಾಡೋಂಥದ್ದು. ಇದು ಪ್ರತಿ ವರ್ಷನೂ ರೀಚಾರ್ಜ್ ಮಾಡ್ಬೇಕಂದ್ರೆ ಕೆಲವು ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. 7,000 ತಗೊಳ್ತಾರೆ, 4,500 ತಗೊಳ್ತಾರೆ, 3,500 ತಗೊಳ್ತಾರೆ. ಅದ್ರ ಕಡಿಮೆ ಇಲ್ವೇ ಇಲ್ಲ. ಅದು ರೀಚಾರ್ಜ್ಗೆ ಎಕ್ಸ್ಟ್ರಾ ಕೊಡೋದಲ್ಲದೆ ಪ್ಲಸ್ ಈ FC ಬೇರೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು. ಈ ತರ ನಡೀತಾ ಉಂಟು. ಇದು ಸಾರಿಗೆ ಸಚಿವರು ನೋಡ್ತಾ ಇದ್ರೆ ಅವರೊಂದು ಇದ್ರ ಬಗ್ಗೆ ಒಂದು ಆಕ್ಷನ್ ತಗೋಬೇಕು. ಏನು ಇದು ಜನಸಾಮಾನ್ಯರ ದುಡ್ಡು ಹೋಗೋದು, ನಿಮ್ಗಳು ಏನು ಅಲ್ಲಿ ಕೂತ್ಕೊಂಡು ಅಧಿಕಾರ ಮಾಡ್ತೀರಾ, ಬಟ್ ಇಲ್ಲಿ ಎಲ್ಲ ನಮ್ಮ ಜೋಬಿಂದ ದುಡ್ಡು ಹೋಗ್ತಿರೋದು. ಇದ್ರ ಬಗ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮೊದ್ಲೆಲ್ಲ ಹಾವು ಅಂತ ಹೇಳಿದ್ರೆ ಕರ್ನಾಟಕ ಬಂದು ಅದು ಇದು ಅಂತ ಹೇಳ್ಬಿಟ್ಟು ಚಾಲಕರೆಲ್ಲ ಒಂದು ಕೂಡ್ತಾ ಇದ್ರು. ಈಗ ಯಾರು ಒಗ್ಗಟ್ಟೆ ಸೇರ್ತಾ ಇಲ್ಲ. ಈಗ ಈ GPS ಪ್ಯಾನಿಕ್ ಬಟನ್ ಇಂದ ಹೇಳ್ಬಿಟ್ಟು ತುಂಬಾ ಜನದು ಹಂಗೇನೆ ಪೆಂಡಿಂಗ್ ಆಗಿದೆ. ಯಾರ್ದು 1 ತಿಂಗಳಾದ್ರೂ ಯಾರ್ದು ಕೂಡ FC ಮಾಡಿ ಸ್ಲಿಪ್ ಯಾರಿಗೂ ಕೈಗೆ ಸಿಗ್ತಾ ಇಲ್ಲ. ಸೊ ನೋಡಿ, ಇದ್ರ ಬಗ್ಗೆ ನೋಡ್ಬಿಟ್ಟು ಒಂದು ಬೇಗನೆ ಇದೊಂದು ತೆಗೆದುಹಾಕ್ಬೇಕು. ಇದು ಸರಿ ಇಲ್ಲ ಪದ್ಧತಿ. ಯಾವುದೇ ರಾಜ್ಯದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ GPS ಪ್ಯಾನಿಕ್ ಬಟನ್. ಗೈಸ್, ಈಗ ಅಲ್ಲಿ ಮುಗಿಸ್ಕೊಂಡು RTO ಆಫೀಸಿಂದ ಕಿಂಗ್ಸ್ ಕೆಫೆಗೆ ಬಂದಿದ್ದೀವಿ. ಕೆಫೆಲಿ ಇದ್ದೀವಿ, ನೋಡ್ಬೋದು. ಸೊ ಫ್ರೆಂಡ್ ಬರಬೇಕು, ಫ್ರೆಂಡ್ಗಾಗಿ ವೆಯ್ಟಿಂಗ್. ಬಂದಮೇಲೆ ಇಲ್ಲಿಂದ ಮಾತಾಡ್ಬಿಟ್ಟು ಹೋಗ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.